ಆತ ಭ್ರಷ್ಟಾಚಾರ ಸಾಬೀತು ಮಾಡಿದರೆ ಕುರ್ಚಿಯಲ್ಲಿ ಕೂರಲ್ಲ. ನಾನು ಒಂದೇ ಒಂದು ನಿಮಿಷ ಈ ಕುರ್ಚಿಯಲ್ಲಿ ಕೂರಲ್ಲ. ಸಣ್ಣ ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳನ್ನೇ ಸಸ್ಪೆಂಡ್ ಮಾಡಿದ್ದೀನಿ. ಆರೋಪದ ಬಗ್ಗೆ ದಾಖಲೆ ಕೊಡದವರನ್ನ ಹೇಳಿ ಎನ್ನುತ್ತೇನೆ. ಅವರ ಆರೋಪ ಸುಳ್ಳು ಎಂದಾದರೆ ನಾನು ಅವರಂತೆ ಮಾತಾಡಲ್ಲ. ನಿಯಮ ಏನಿದೆಯೋ ಅದರಂತೆ ನಾನು ನಡೆದುಕೊಳ್ತೇನೆ ಅಂತ ಬೆಳಗಾವಿಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಪ ಏನಾದರೂ ಪ್ರೂವ್ ಆದರೆ ನಾನು ಈ ಕುರ್ಚಿಯಲ್ಲಿ ಒಂದು ಕ್ಷಣ ಕೂಡ ಕೂರೋದಿಲ್ಲ. ನಿಯಮ ಏನಿದೆಯೋ ಅದರಂತೆ ನಾನು ನಡೆದುಕೊಳ್ತೀನಿ ಅಂತ ಬೆಳಗಾವಿಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಷ್ಟೇ ನಾಗರಾಜ್ ಯಾದವ್ ಅವರು ಮಾತನಾಡ್ತಾ ಇದ್ದದನ್ನ ಗಮನಿಸಿದ್ವಿ. MLC ಒಂದಷ್ಟು ವಿಚಾರ ಹೇಳ್ತಾ ಇದ್ರು. ಭ್ರಷ್ಟಾಚಾರ ಸಾಬೀತು ಮಾಡಿದ್ರೆ ನಾನು ಕುರ್ಚಿಯಲ್ಲಿ ಕೂರೋದಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ನಾವಂತೂ ಪ್ರಾಮಾಣಿಕವಾಗಿ ಹೇಳ್ತೀವಿ, ನಮ್ಮ ಅಧಿಕಾರಿಗಳಾಗಲಿ ಮತ್ತೊಬ್ಬರಲ್ಲಿ ಯಾವುದೇ ರೀತಿಯಿಂದ ನಮ್ಮ ವಿಧಾನ ಪರಿಷತ್ತಲ್ಲಿ ನಾ ಬಂದಾಗಿನಿಂದ ಯಾವುದೇ ರೀತಿಯಿಂದ ಸಣ್ಣ ಘಟನೆಯೂ ಆಗಿಲ್ಲ. ಸಭಾಪತಿ ಇದ್ದವ ಆರಿಸಿ ಬಂದ ನಂತರ ನಾನು ಸಭಾಪತಿ ಆದದಿಂದ ನಾನು ಡಿಕ್ಲೇರ್ ಮಾಡಿದೆ, ಸಭಾಪತಿಯಾಗಿ ಎಲ್ಲಿವರೆಗೆ ಇರ್ತೀನಿ ಅಲ್ಲಿವರೆಗೆ ನಾನು ಪಕ್ಷದ ಪ್ರಾಥಮಿಕ ಸದಸ್ಯ ರಾಜೀನಾಮೆ ಕೊಟ್ಟರೆ ರಾಜೀನಾಮೆ ಅಕ್ಸೆಪ್ಟ್ ಆಗೈತಿ. ಸಭಾಪತಿ ಇರುವವರೆಗೆ ನಾನು ಪಕ್ಷಾತೀತವಾಗಿರ್ತೀನಿ, ಪಕ್ಷಾತೀತವಾಗಿ ನಡೆಸ್ತೀನಿ. ನಾನು ಹೇಳ್ಯಾರ ನನಗೀಗ ಸರ್ಕಾರನ ಹೇಳಿ ಯಾರೋ ಹೇಳಿ ಬೇಕಾದ ಮೆಂಬರ್ಗಳು ಸದನದಲ್ಲಿ ನಾವೇನಾದ್ರು ಪಕ್ಷಪಾತ ಮಾಡ್ತೀವೋ ಮತ್ತೊಂದು ಮಾಡ್ತೀವೋ ಒಬ್ಬರು ಹೇಳಿ ಅದು ನನಗೆ ನಾ ಹೇಳಿದ್ದು ಕೇಳ್ತೀನಿ. ನನ್ನ ಕಾನ್ಸಿಯಸ್ ಪ್ರಕಾರ 99.9 ನಾನು ನಿಷ್ಪಕ್ಷಪಾತವಾಗಿ ಹೇಳಿದ್ದೀನಿ. ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಯಾವ ಸ್ಥಾನದಲ್ಲಿ ಕೂತ್ಕೋತ ಆ ಸ್ಥಾನದಲ್ಲಿ ಕೂತ್ಕೊಂಡು ಅಂತೇಳಿ ನಾನು ಭಾಷವಾಗಿ ನನ್ನ ಸದನ ನಡೆಸೀನಿ. ಇಲ್ಲಿವರೆಗೆ ಯಾವ ಬೇಕಾದ ಪಕ್ಷದವ್ರು ಕೇಳಿ ಯಾರೊಬ್ಬರು ನನ್ನ ಬಗ್ಗೆ ಅಪವಾದ ಮಾಡಿದಾಗಲಿ ಮತ್ತೊಂದಾಗಲಿ ಮಾಡಿಲ್ಲ. ಇವರೊಬ್ಬರು ಮಾಡಿದ. KA ಅವ್ರು ಕೊಟ್ಟವರಿಗೆ 99 ಮಾರ್ಕ್ಸ್ ಬಿಟ್ಟರೆ 98 ಹೆಂಗೆ ಮಾಡಕ್ಕೆ ಬರ್ತೈತಿ? ಹಂಗೇನಾರ ವ್ಯವಹಾರ ಆಗಿದ್ರೆ ಅದಕ್ಕೆ ಕಾನೂನು ಪ್ರಕಾರ ಕ್ರಮತಗೊಳ್ಳೋರು ಹೊರಗೆ ಹೇಳಿದ್ರಾಗ ಏನು ಅರ್ಥ ಐತಿ? ಹೋದ ಸರಿ ಆದಂಥ ಘಟನೆಯನ್ನು ಈಗ ತರೋದು ಏನು ಅವಶ್ಯಕತೆ ಇತ್ತು ನನಗೆ ಹೇಳಿ ನೋಡು. ನಾನು ಒಂದು ಮಾತು ಹೇಳ್ತೀನಿ, ಒಂದೇ ಒಂದು ಭ್ರಷ್ಟಾಚಾರ ಒಂದು ನ್ಯಾಪ್ಸದ ಏನಾರು ಆಗಿದ್ದರೆ ಇವತ್ತು ಏನು ತೀರ್ಮಾನ ಆಗುತ್ತೆ ಎಲ್ಲ ತೀರ್ಮಾನಕ್ಕೆ ನಾನು ಬಂದು ಎಲ್ಲಿ ಕೊಡಂದ್ರೆ ಕೊಡಾಕ್ತಾ ಇರೋದಿಲ್ಲ. ನಾವಂತೂ ಪ್ರಾಮಾಣಿಕವಾಗಿ ಹೇಳ್ತೀವಿ, ನಮ್ಮ ಅಧಿಕಾರಿಗಳಾಗಲಿ ಮತ್ತೊಬ್ಬರಲ್ಲಿ ಯಾವುದೇ ರೀತಿಯಿಂದ